ಒಂದು ಹನಿ ನೀರು ಕಲ್ಲನ್ನ ಒಡೆಯೋದಿಲ್ಲ. ಆದ್ರೆ ಅದೇ ಹನಿ ನಿರಂತರವಾಗಿ ಬೀಳ್ತಾ ಹೋದ್ರೆ ಕಲ್ಲಲ್ಲೂ ಗುರುತು ಮೂಡಿಸುತ್ತೆ. ಹಾಗೆ ನಿರಂತರ ಪ್ರಯತ್ನ ಮನುಷ್ಯನ ಭವಿಷ್ಯನೇ ಬದಲಾಯಿಸುತ್ತೆ. ಹೇಗೆ ಅಂತೀರಾ? ಒಂದು ಊರಲ್ಲಿ ದೇವ್ ಎಂಬ ಹುಡುಗ ಇರ್ತಾನೆ. ಅವನಿಗೆ ದೊಡ್ಡ ಕನಸುಗಳಿರ್ತವೆ. ಆದ್ರೆ ಅದೃಷ್ಟ ಮಾತ್ರ ಅವನ ಪರ ಇರಲ್ಲ. ಒಮ್ಮೆ ವ್ಯಾಪಾರ ಮಾಡ್ದ, ನಷ್ಟ ಆಯ್ತು. ಇನ್ನೊಮ್ಮೆ ಪರೀಕ್ಷೆ ಬರ್ದ, ಅನುತ್ತೀರ್ಣ ಆದ. ಮತ್ತೊಮ್ಮೆ ಹೊಸ ಕೆಲಸ ಶುರು ಮಾಡ್ದ, ಅದೂ ಕೂಡ ವಿಫಲ ಆಯ್ತು. ಪ್ರತಿ ಸೋಲಿನ ನಂತರ ಜನರು ಒಂದೇ ಮಾತು ಹೇಳ್ತಾ ಇದ್ರು, ಇವನಿಂದ ಏನೂ ಆಗಲ್ಲ ಅಂತ. ದೇವ್ ಹೊರಗಡೆ ನಗ್ತಾ ಇದ್ದ, ಆದ್ರೆ ಒಳಗೆ ಕುಸ್ದು ಹೋಗ್ತಿದ್ದ. ಒಂದಿನ ಎಲ್ಲದನ್ನು ಬಿಟ್ಟು ಊರನ್ನು ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡ್ದ. ಹೋಗೋ ದಾರಿಲಿ ಅವನಿಗೊಂದು ಹಳೆಯ ದೇವಸ್ಥಾನ ಕಾಣಿಸ್ತು. ಸ್ವಲ್ಪ ಹೊತ್ತು ಅಲ್ಲೇ ಕುಳಿತ. ಆ ದೇವಸ್ಥಾನದ ಮೇಲ್ಚಾವಣಿಯಿಂದ ನೀರಿನ ಹನಿಗಳು ನಿಧಾನವಾಗಿ ಕೆಳಕ್ಕೆ ಬೀಳ್ತಾ ಇದ್ವು. ಅದನ್ನ ಅವನ್ ಗಮನಿಸ್ದ. ಆ ನೀರು ಬೀಳ್ತಿದ್ದ ಜಾಗದಲ್ಲಿ ದೊಡ್ಡ ಕಲ್ಲಿತ್ತು. ಆದ್ರೆ ಆಶ್ಚರ್ಯ ಅಂದ್ರೆ ಆ ಗಟ್ಟಿಯಾದ ಕಲ್ಲಿನ ಮಧ್ಯೆ ಒಂದು ಸಣ್ಣ ಗುಂಡಿ ಮೂಡಿತ್ತು. ಅಷ್ಟರಲ್ಲಿ ಅಲ್ಲಿಗೆ ಬಂದ್ ಪೂಜಾರಿ ಕೇಳಿದ್ರು, ಏನ್ ನೋಡ್ತಿದ್ಯಾ ಮಗನೆ ಅಂತ. ಆಗ ದೇವ್ ಹೇಳ್ತಾನೆ, ಈ ಮೃದುವಾದ ನೀರು ಈ ಗಟ್ಟಿಯಾದ ಕಲ್ಲಲ್ಲಿ ಹೇಗೆ ಗುರುತು ಮಾಡ್ತು ಅಂತ. ಆಗ ಪೂಜಾರಿ ಹೇಳ್ತಾರೆ, ಒಂದೇ ಹನಿಯಿಂದ ಆಗಿಲ್ಲಪ್ಪ, ಸಾವಿರಾರು ಲಕ್ಷಾಂತರ ಹನಿಗಳು ವರ್ಷಗಳ ಕಾಲ ಒಂದೇ ಜಾಗದಲ್ಲಿ ಬೀಳ್ತಾ ಬಂದ್ವು. ಶಕ್ತಿ ನೀರಲ್ಲಿರಲಿಲ್ಲ, ಶಕ್ತಿ ಅದರ ನಿರಂತರತೆಯಲ್ಲಿತ್ತು. ಆ ಮಾತು ದೇವನ ಮನಸ್ಸನ್ನ ಬದಲಾಯಿಸುತ್ತೆ. ಅವನ ಮನೆಗೆ ಹಿಂದಿರುಗಿ ಹೋಗ್ತಾನೆ. ಈ ಬಾರಿ ದೊಡ್ಡ ಗುರಿಯ ಬಗ್ಗೆ ಯೋಚನೆ ಮಾಡೋದಿಲ್ಲ. ಪ್ರತಿದಿನ ಒಂದು ಸಣ್ಣ ಕೆಲಸ ಮಾಡುವುದಾಗಿ ನಿರ್ಧಾರ ಮಾಡ್ತಾನೆ. ಒಂದು ಪುಸ್ತಕದ 10 ಪುಟ ಓದ್ತಾನೆ. ಒಂದು ಹೊಸ ವಿಷಯ ಕಲಿತಾನೆ. ಒಂದು ತಪ್ಪನ್ನ ಸರಿಪಡಿಸ್ತಾನೆ. ಒಂದು ಹೆಜ್ಜೆ ಮುಂದೆ ಸಾಕ್ತಾನೆ. ಹೀಗೆ ದಿನಗಳು ಕಳೀತವೆ, ತಿಂಗಳುಗಳು ಕಳೀತವೆ, ವರ್ಷಗಳು ಕೂಡ ಕಳೀತವೆ. ನಿಧಾನವಾಗಿ ಅವನ ಜೀವನ ಬದಲಾಗತ್ತೆ. ಒಮ್ಮೆ ಅವನನ್ನು ಹಾಸ್ಯ ಮಾಡಿದವರೇ ಈಗ ಅವನ ಸಲಹೆ ಕೇಳೋದಕ್ಕೆ ಬರ್ತಾರೆ. ಒಬ್ಬ ಸ್ನೇಹಿತ ಕೇಳ್ತಾನೆ, ನೀನ್ ಇಷ್ಟು ದೊಡ್ಡ ಬದಲಾವಣೆ ಹೇಗ್ ತಂದೆ ಅಂತ. ಆಗ ದೇವ್ ಹೇಳ್ತಾನೆ, ನಾನ್ ದೊಡ್ಡ ಕೆಲಸ ಮಾಡ್ಲಿಲ್ಲ, ಚಿಕ್ಕ ಕೆಲಸನ ಪ್ರತಿದಿನ ಮಾಡ್ದೆ ಅಂತ. ಸ್ನೇಹಿತರೆ, ನಮ್ಮನ್ನ ಬದಲಾಯಿಸುವುದು ಒಂದು ದೊಡ್ಡ ನಿರ್ಧಾರ ಅಲ್ಲ, ಪ್ರತಿದಿನ ತೆಗೆದುಕೊಳ್ಳುವ ಚಿಕ್ಕ ನಿರ್ಧಾರಗಳು. ಒಂದೇ ದಿನದಲ್ಲಿ ಯಾರೂ ಶಿಖರ ತಲುಪೋದಿಲ್ಲ, ಆದ್ರೆ ಪ್ರತಿದಿನ ಒಂದು ಹೆಜ್ಜೆ ಇಟ್ಟವನು ಒಂದು ದಿನ ಶಿಖರದ ಮೇಲೆ ನಿಂತೇ ನಿಂತಿರ್ತಾನೆ. ನೆನ್ಪಿಡಿ, ನೀರಿನ ಹನಿ ಕಲ್ಲನ್ನ ಸೋಲಿಸೋದಿಲ್ಲ, ಅದರ ನಿರಂತರ ಪ್ರಯತ್ನ ಕಲ್ಲನ್ನ ಸೋಲಿಸುತ್ತೆ. ಹಾಗೆಯೇ ನಿಮ್ಮ ಪ್ರತಿಭೆಗಿಂತ, ನಿಮ್ಮ ಅದೃಷ್ಟಕ್ಕಿಂತ, ನಿಮ್ಮ ಪರಿಸ್ಥಿತಿಗಿಂತ ನಿಮ್ಮ ನಿರಂತರ ಪ್ರಯತ್ನವೇ ನಿಮ್ಮ ಭವಿಷ್ಯನ ನಿರ್ಮಿಸುತ್ತೆ. ಆದ್ರಿಂದ ಇಂದು ಒಂದು ಹೆಜ್ಜೆ ಇಡಿ, ನಾಳೆ ಮತ್ತೊಂದು ಹೆಜ್ಜೆ ಇಡಿ. ಒಂದು ದಿನ ಹಿಂದೆ ತಿರುಗಿ ನೋಡಿದಾಗ ನೀವು ಎಷ್ಟು ದೂರ ಬಂದಿದ್ದೀರಿ ಅಂತ ನಿಮಗೆ ಆಶ್ಚರ್ಯ ಆಗತ್ತೆ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ದಿನನಿತ್ಯದ ಈ ತರಹದ ಮೋಟಿವೇಶನ್ ಸ್ಟೋರಿಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.